ಹಾರೋಗಿರಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಆವರಣದಲ್ಲಿ ಕರ್ನಾಟಕ ಸರ್ಕಾರ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಸನ್ 2024-25ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಕಾರ್ಯಕ್ರಮ ಜರುಗಿತು. ಆಶಾವಾದ, ಭರವಸೆ ಹಾಗೂ ಕನಸು ಇಟ್ಟುಕೊಂಡು ಹಲವಾರು ಬಾರಿ ನೋವು, ಅಪಮಾನ ಮತ್ತು ಸೋಲಿನ ರುಚಿಯನ್ನೇ ಕಂಡು ಕೊನೆಗೆ ಗೆದ್ದು ಇತಿಹಾಸ ನಿರ್ಮಿಸಿದ ಅಬ್ರಹಂ ಲಿಂಕರನ್ನ ಆದರ್ಶವಾಗಿಟ್ಟುಕೊಂಡು ಇಂದಿನ ವಿದ್ಯಾರ್ಥಿಗಳು ನಿರಂತರ ಅಧ್ಯಯನ ಮಾಡಬೇಕೆಂದು ನೇಜದ ವೀರೇಶ ಪಾಟೀಲ್ ಅಭಿಮತ ವ್ಯಕ್ತಪಡಿಸಿದರು. ನಮ್ಮ ಅಪ್ಪ ಅಮ್ಮ ನಮ್ಮ ಬಗ್ಗೆ ಆತಂಕ ಪಡ್ತಾ ಇದ್ದಾರೆ. ಇವ್ರನ್ನ ಹೆಂಗೆ ಕಳಿಸೋದು, ಇವ್ರನ್ನ ಹೆಂಗೆ ಕಲಿಸೋದು, ಇವ್ರನ್ನ ಹೆಂಗೆ ಮುಂದೆ ಕಳಿಸೋದು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಯಾಕೆ ಅವ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಹೊರಗಡೆ ಸೊಸೈಟಿನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಮ್ಮ ಆ್ಯಟಿಟ್ಯೂಡ್ಸ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಮ್ಮ ಆ್ಯಕ್ಟಿವಿಟೀಸ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ. ಆ ಕಾನ್ಫಿಡೆನ್ಸ್ ನಮ್ಮ ಅಪ್ಪ ಅಮ್ಮಂಗೂ ಸಮಾಜಕ್ಕೂ ಬರಬೇಕಂದ್ರೆ ವಿ ಹ್ಯಾವ್ ಟು ಟೈ ಅವರ್ ಲೈಫ್ ವಿತ್ ಅವರ್ ಗೋಲ್ಸ್. ಆ್ಯಂಡ್ ನಮಗೆ ಗೊತ್ತಿರಬೇಕು, ಗೆಲ್ಲಬೇಕಾದ್ರೆ ಸೋಲೋದು ಕಾಮನ್. ಸೋತಾಗಲೇ ಮನುಷ್ಯ ಗೆಲ್ಲೋದಕ್ಕಾಗೋದು. ನಿಮಗೆ ಗೊತ್ತಿರಬೇಕು, ಒಂದು ಘಟನೆ ನಿಮ್ಗೆ ಗೊತ್ತಿರೋದು ಬಹುತೇಕ ಹೇಳ್ತೀನಿ ನೋಡಿ, ಎಷ್ಟು ಚಂದ ಇದೆ. ಒಬ್ಬ ಮನುಷ್ಯ 21ನೇ ವಯಸ್ಸಿಗೆ ವ್ಯಾಪಾರ ಮಾಡಬೇಕು ಅಂತ ಆಲೋಚನೆ ಮಾಡಿ ಕೈ ಹಾಕ್ತಾನೆ, ಕೈ ಸುಟ್ಕೊಂಡು ಬಿಡ್ತಾನೆ, ಲಾಸ್ ಆಗಿಬಿಡುತ್ತೆ. 22ನೇ ವಯಸ್ಸಿಗೆ ಶಾಸನ ಸಭೆಗೆ ನಿಲ್ಲಬೇಕು ಅಂತ ಎಲೆಕ್ಷನ್ಗೆ ನಿಲ್ತಾನೆ, ಸೋತು ಹೋಗಿಬಿಡ್ತಾನೆ. 24ನೇ ವಯಸ್ಸಿಗೆ ಪುನಃ ವ್ಯಾಪಾರ ಮಾಡಬೇಕು ಅಂತ ಪ್ರಾರಂಭ ಮಾಡ್ತಾನೆ, ಒನ್ಸ್ ಅಗೇನ್ ಲಾಸ್ ಮಾಡ್ಕೊಳ್ತಾನೆ. 26ನೇ ವಯಸ್ಸಿಗೆ ಪ್ರಾಣಕ್ಕಿಂತ ಹೆಚ್ಚು ಪ್ರೇಮ ಮಾಡ್ತಾ ಇದ್ದ ಪ್ರೇಯಸಿ ಸತ್ತು ಹೋಗ್ತಾಳೆ, ಆವಾಗಲೂ ಸೋತು ಹೋಗ್ತಾನೆ. 27ನೇ ವಯಸ್ಸಿಗೆ ನರವ್ಯಾಧಿಗೆ ತುತ್ತಾಗ್ತಾನೆ. ಎಲ್ಲ ಅಂದ್ಕೊಳ್ತಾರೆ ಇಲ್ಲಿ ಇವನ ಕತೆ ಮುಗಿದು ಹೋಯ್ತು. ಎಲ್ಲರೂ ಅವ್ನು ಬ್ಲೇಮ್ ಮಾಡ್ತಿರ್ತಾರೆ, ಯಾಕೆ ಸುಮ್ಮನಿರು, ಹುಚ್ಚನೇನು ಅಂತಿರ್ತಾರೆ. ಅದೇ ಮನುಷ್ಯ 34ನೇ ವಯಸ್ಸಿಗೆ ಪುನಃ ಎಲೆಕ್ಷನಿಗೆ ನಿಲ್ತಾನೆ, ಅವಾಗಲೂ ಸೋತು ಹೋಗ್ತಾನೆ. 45ನೇ ವಯಸ್ಸಿಗೆ ಸೆನೆಟ್ ಎಲೆಕ್ಷನಿಗೆ ನಿಲ್ತಾನೆ, ಅವಾಗಲೂ ಸೋತು ಹೋಗ್ತಾನೆ. 47ನೇ ವಯಸ್ಸಿಗೆ ಆ ದೇಶದ ಉಪಾಧ್ಯಕ್ಷ ಆಗಬೇಕು ಅನ್ನೋ ಆಲೋಚನೆ ಅವನಿಗೆ ಬರುತ್ತೆ, ತಿರ್ಗಾ ಎಲೆಕ್ಷನ್ ನಿಲ್ತಾನೆ, ತಿರ್ಗಾ ಸೋತು ಹೋಗ್ತಾನೆ. 49ನೇ ವಯಸ್ಸಿಗೆ ತಿರ್ಗಾ ಆ ದೇಶದ ಸೆನೆಟ್ ಎಲೆಕ್ಷನ್ ನಿಲ್ತಾನೆ, ತಿರ್ಗಾ ಸೋತು ಹೋಗ್ತಾನೆ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇಷ್ಟು ಸೋಲೇನಾದರೂ ನಮ್ಮ ಜೀವನದಲ್ಲಿ ಬಂದಿದ್ದರೆ 100% ನಾವು ಸೂಸೈಡ್ ಮಾಡ್ಕೋತಿದ್ವಿ. ಆದರೆ ಆ ಮನುಷ್ಯ ಸೋಲಿನ ಕಡೆ ನೋಡಲೇ ಇಲ್ಲ. ಅಗೇನ್ ಇನ್ ದ ಏಜ್ ಆಫ್ 52, 52ನೇ ವಯಸ್ಸಿನಲ್ಲಿ ಆ ದೇಶದ ಅಧ್ಯಕ್ಷ ಸ್ಥಾನಕ್ಕೆ ಅವನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾನೆ ಮತ್ತು ಗೆದ್ದು ಆ ದೇಶದ ಅಧ್ಯಕ್ಷ ಆಗ್ತಾನೆ. ಉದ್ಘಾಟಕರಾಗಿ ಕುಡುಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣನವರು ಆಗಮಿಸಿ ಉದ್ಘಾಟಿಸಿ ಅಧ್ಯಕ್ಷತೆಯನ್ನ ಪ್ರಾಚಾರ್ಯ ಡಾಕ್ಟರ್ ಎಲ್.ಬಿ. ಬನಶಂಕರಿ ವಹಿಸಿ ಮಾತನಾಡಿದರು. ನನಗನ್ಸಿದ ಮಟ್ಟಿಗೆ 90% ನಿಮ್ಗೆ ಯಾರೂ ಹಿಂದೆ ಬ್ಯಾಕ್ ಇರಂಗಿಲ್ಲ. ಇವತ್ತು ನಾನು ನಮ್ಮ ಮನೆ ಒಳಗೆ ಒಬ್ಬರು ಗ್ರಾಮ ಪಂಚಾಯತಿ ಸದಸ್ಯರು ಇಲ್ಲ ನಮ್ಮ ಮನೆಯೊಳಗೆ. ಆದರೆ ನಾನು MLA ಆಗಬೇಕಂದ್ರೆ ಏನು ಅವಮಾನ ಅನುಭವಿಸಿನಿ, ಆದ್ರೂ ನಾನು ಹಠ ಬಿಡ್ಲಾರ್ದೆ ನಾವೊಂದು ಈ ಒಂದು ಮಟ್ಟಕ್ಕೆ ಬಂದಂತೆ. ಇವತ್ತು ನಾವು ಲಾಸ್ಟ್ ಬೆಂಚ್ ಸ್ಟೂಡೆಂಟನೇ ಮೊದಲಿಂದನೂ. ಇವತ್ತು ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅಟ್ಟ 35, 40, 50 ಮಾರ್ಕ್ಸ್ ತಗೋತಿದ್ದೆ. ಆದರೆ ನಾನು ಧಾರವಾಡದಾಗ 5ರಿಂದ SSLCವರೆಗೂ ಕಲಿಬೇಕಾದ್ರೆ ನನ್ನ ಗೆಳೆಯರಿದ್ದರು, ಅವರೆಲ್ಲ 80, 90, 95 ಮಾರ್ಕ್ಸ್ ತೆಗೆಯವರು. ಮತ್ತೊಬ್ಬರ ಮನೆಯನ್ನು ಹಾಳು ಮಾಡಲಾರ್ದೆ, ಮತ್ತೊಬ್ಬರ ಮನಸ್ಸಿಗೆ ನೋವುಂಟು ಮಾಡಲಾರ್ದೆ ಅತ್ಯಂತ ಸರಳವಾಗಿ ಬದುಕುವುದೇ ಯಶಸ್ಸು. ಸೊ ಹೀಗಾಗಿ ನಮ್ಮ ಮುಖ್ಯ ಅತಿಥಿಗಳಾದಂಥ ಶಾಸಕರು ಮಹೇಂದ್ರಣ್ಣ ತಮ್ಮಣ್ಣವರು ಹೇಳಿದರು. ಸಾಂಸ್ಕೃತಿಕ ಹಾಗೂ ವಿವಿಧ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಆನಂದ ಚಾಣಗಿ, ಚಂದ್ರಕಾಂತ್ ಕೊಳ್ಳೇನವರ, ಸುಭಾಷ್ ಕಚ್ಕಾರಟ್ಟಿ, ಡಿ.ವೈ. ಕಾಂಬ್ಳೆ, ರಾಜ್ಕುಮಾರ ಹುದ್ದಾರ್, ಉಪನ್ಯಾಸಕ ವೃಂದ ಹಾಗೂ ಮುದ್ದು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಭಾಗ.